ಅಲ್ಲಿ ಲೊಕೇಟ್ ಆಗಿರೋ ಫ್ಲಾಟ್ಸ್ ತೋರ್ಸಕ್ ಬಂದಿದ್ದೀನಿ. ಸೊ ಫ್ಲಾಟ್ ನೋಡೋಕ್ಕಿಂತ ಮುಂಚೆ ಈ ಪ್ರಾಜೆಕ್ಟ್ ಮಾರ್ಕೆಟಿಂಗ್ ಮಾಡ್ತಿರೋ ಕೀಸ್ ಟು ಹೋಮ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಹತ್ರ ಮೋರ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಸೊ ನಮ್ ಜೊತೆ ಈ ಪ್ರಾಜೆಕ್ಟ್ ಹೆಡ್ ಆಗಿರೋ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ಸೊ ಈ ಪ್ರಾಜೆಕ್ಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್. ಹಾಯ್ ಮೇಡಮ್, ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಏನೇನು ಕೊಡ್ತೀರಾ ಸರ್? ಮೇಡಮ್, ಪ್ರಾಜೆಕ್ಟ್ ಹೆಸರು ಬಂದು ದುರ್ಗಾದೇವಿ ಎನ್ಕ್ಲೇವ್ ಅಂತ. ಇದು ನಮ್ದು ಲೊಕೇಟ್ ಆಗಿರೋದು ಪ್ರೈಮ್ ಲೊಕೇಶನ್ ಬನಶಂಕರಿ 3rd ಸ್ಟೇಜ್, ಹೊಸಕೆರಳ್ಳಿ, ದ್ವಾರಕಾ ನಗರ. ಔಟರ್ ರಿಂಗ್ ರೋಡ್ ಇಂದ ಜಸ್ಟ್ 100 meters ನಿಯರ್ ಟು ನೈಂಡಹಳ್ಳಿ ಮೆಟ್ರೋ ಸ್ಟೇಷನ್, ಮೈಸೂರು ರೋಡು, ನಿಮಗೆ ನೈಸ್ ರೋಡು, PS ಕಾಲೇಜ್ ಪಕ್ಕನೇ ಬರುತ್ತೆ ನಮ್ದು. ಸೊ ತುಂಬಾ ನಿಯರ್ ಆಗಿದೆ, ಪ್ರೈಮ್ ಲೊಕೇಶನ್ ಅಲ್ಲಿ ಲೊಕೇಟ್ ಮಾಡಿದ್ದೀರಾ. ಎಸ್. ಓಕೆ. ಏರಿಯಾ ಬಗ್ಗೆ ಹೇಳಿದ್ರೆ BBMP ಅಪ್ರೂವ್ಡ್, ಏ ಖಾತಾ ಪ್ರಾಪರ್ಟಿ, ಓಕೆ, ಸಿಂಗಲ್ ಓನರು, ನೋ ಜಾಯಿಂಟ್ ಡೆವಲಪ್ಮೆಂಟ್, ಸಿಂಗಲ್ ಓನರು, ನಮ್ಮದೇ ಬಿಲ್ಡರು, ನಾವೇ ಬಿಲ್ಡರು. ಸೊ ಹಂಗಾಗಿ ಇದರಲ್ಲಿ ಜಾಸ್ತಿ ಏನಿದಿಲ್ಲ. ಬಿಲ್ಡರ್ ಫ್ಲೋರ್ ಅಪಾರ್ಟ್ಮೆಂಟ್ ನಮ್ದು. 1 floor ಅಲ್ಲಿ 4 ಮನೆ ಬರುತ್ತೆ. ಸೊ G+4 5 ಫ್ಲೋರ್ ಇರೋದ್ರಿಂದ 20 ಮನೆ ಇರುತ್ತೆ. 20 ಫ್ಲಾಟ್ಸ್ ಇರುತ್ತೆ. ಎಸ್ ಎಸ್. ಓಕೆ. ಸೊ ಇದರ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನಿದೆ ಸರ್? ಅಮ್ಯುನಿಟೀಸ್ ಅಂತಂದ್ರೆ ಬಿಲ್ಡರ್ ಫ್ಲೋರ್ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಕಡೆಯಿಂದ ಮೇಡಮ್ ನಾವು ಲಿಫ್ಟ್ ಇರ್ಬೋದು, ಪವರ್ ಬ್ಯಾಕಪ್ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ನೀವು ಮಾಡಿದ್ದೀರಾ. ಕಾರ್ ಪಾರ್ಕಿಂಗ್ ಇದೆ, ಒಂದು 2 wheeler ಪಾರ್ಕಿಂಗ್ ಇದೆ, ಡೆಡಿಕೇಟೆಡ್ ಪಾರ್ಕಿಂಗ್ ಕೂಡ ಕೊಡ್ತಾ ಇದೀವಿ. ಸೊ ನಮ್ಮ ಕಡೆಯಿಂದ ಅಷ್ಟು ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆ. ಇಂಡಿವಿಜುವಲ್ ಕಾರ್ ಪಾರ್ಕಿಂಗ್ ಸ್ಪೇಸ್, 2 wheeler ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಎಸ್ ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡೀಟೇಲ್. ಸೊ ನಾವು ಇವಾಗ ಫ್ಲಾಟ್ ನೋಡೋಣ ಬನ್ನಿ. ಸೊ ಐ ಆಮ್ ಆನ್ ದಿ ಫಸ್ಟ್ ಫ್ಲೋರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು CCTV ಆಕ್ಸೆಸ್ಗೆ ಅಂತ ನಿಮಗೆ ಪಾಯಿಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಟೋಟಲ್ ಆಗಿ 4 ಫ್ಲಾಟ್ಸ್ ಇರುತ್ತೆ. ದಿಸ್ ಇಸ್ ಯೋರ್ ಲಿಫ್ಟ್ ಸ್ಪೇಸ್. ದಿಸ್ ಇಸ್ ಯೋರ್ 2 BHK ಫ್ಲಾಟ್. ದಿಸ್ ಇಸ್ ಯೋರ್ 3 BHK. ಸೊ ಫಸ್ಟ್ ನಾವು 3 BHK ನೋಡೋಣ. ಫೇಸಿಂಗ್ ಬಂದು ನಿಮಗೆ ನಾರ್ತ್ ಆಗಿರುತ್ತೆ. ದಿಸ್ ಇಸ್ ಯೋರ್ ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ವೆಂಟಿಲೇಷನ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ದಿಸ್ ವಿಲ್ ಬಿ ಯೋರ್ TV ಯೂನಿಟ್. ಸೊ ದಿಸ್ ಇಸ್ ಯೋರ್ ಫಸ್ಟ್ ಬೆಡ್ರೂಮ್. ಎಲ್ಲೂ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಸೊ ಎಲ್ಲದಕ್ಕೂ ನಿಮಗೆ ವಿಂಡೋಸ್ ಪ್ರೊವೈಡ್ ಮಾಡ್ತಾರೆ. ದಿಸ್ ವಿಲ್ ಬಿ ಯೋರ್ ಡೈನಿಂಗ್ ಸ್ಪೇಸ್ ವಿತ್ ಅ ಬ್ಯೂಟಿಫುಲ್ ವ್ಯೂ. ಅಂಡ್ ಹಾಗೆ ಇದು ನಿಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆಲ್ಲ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಬರುತ್ತೆ. ದಿಸ್ ಇಸ್ ಯೋರ್ ಕಿಚನ್. ಮಾಡ್ಯುಲರ್ ಕಿಚನ್ಗೆ ಅಂತ ನಿಮಗೆ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸ್. ದಿಸ್ ಇಸ್ ಯೋರ್ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ವಿಂಡೋಸ್, ವೆಂಟಿಲೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇರುತ್ತೆ. ಪ್ರತಿ ಡೋರ್ಸನ್ನು ನಿಮಗೆ ಟೀಕುಡಿಂದ ಮಾಡಿರ್ತಾರೆ. ದಿಸ್ ಇಸ್ ಯೋರ್ ಕಾಮನ್ ವಾಶ್ರೂಮ್ ಆ್ಯಂಡ್ ದಿಸ್ ಇಸ್ ದಿ 3rd ಬೆಡ್ರೂಮ್. 3rd ಬೆಡ್ರೂಮ್ ಅಲ್ಲೂ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. So come, let's see 2 BHK. So moving towards the 2 BHK property. ಇದು ನಿಮಗೆ ನಾರ್ತ್ ಫೇಸಿಂಗ್ ಇರುತ್ತೆ. ಸೊ ಯು ಹ್ಯಾವ್ ಅ ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ವೆಂಟಿಲೇಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ಯೋರ್ ಡೈನಿಂಗ್ ಏರಿಯಾ ವಿತ್ ಬಾಲ್ಕನಿ. ದಿಸ್ ಇಸ್ ಯೋರ್ ಕಿಚನ್. ಮಾಡ್ಯುಲರ್ ಕಿಚನ್ಗೆ ಅಂತ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ಯೋರ್ ಯುಟಿಲಿಟಿ. To my left side you have 1 bedroom. To my right side you have 1 more. ಒಂದಕ್ಕೆ ಅಟ್ಯಾಚ್ ಇರುತ್ತೆ. 1 more you have a common washroom. ಇನ್ನ 2 3 BHK ಇದೆ, ಅದನ್ನ ನೋಡೋಣ. This is your north facing 3 BHK. This is your east facing 3 BHK. ಸೊ ಈ ಡೈಮೆನ್ಷನ್ಸ್ ಅಂತ ಬಂದರೆ ನಿಮಗೆ 2 BHK ಇದು 1100 ಸ್ಕ್ವೇರ್ ಫೀಟ್ ಇರುತ್ತೆ. 3 BHK ಇದು ನಿಮಗೆ 1310 ಸ್ಕ್ವೇರ್ ಫೀಟ್ ಇರುತ್ತೆ. ಈ 3 BHK ಬಂದು ನಿಮಗೆ 1210 ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ಒಂದು ಫ್ಲೋರ್ ಅಲ್ಲಿ ನಿಮಗೆ 3 BHK ಇರುತ್ತೆ ಅಂಡ್ 1 2 BHK ಇರುತ್ತೆ. ಸೇಮ್ ಪ್ಲಾನ್ ನಿಮಗೆ ಪ್ರತಿ ಫ್ಲೋರ್ಗೂ ರೆಪ್ಲಿಕೇಟ್ ಆಗಿರುತ್ತೆ. ಸೊ ಫೇಸಿಂಗ್ ಅಂತ ಬಂದ್ರೆ ನಿಮಗೆ 2 ನಾರ್ತ್ ಫೇಸಿಂಗ್ 3 BHK ಇರುತ್ತೆ ಅಂಡ್ 1 ಈಸ್ಟ್ ಫೇಸಿಂಗ್ 3 BHK ಇರುತ್ತೆ. ಅಂಡ್ 2 BHK ಇದು ನಿಮಗೆ 1 ನಾರ್ತ್ ಫೇಸಿಂಗ್ ಇರುತ್ತೆ. ಸೊ ಆಲ್ರೆಡಿ ಎಷ್ಟೊಂದು ಫ್ಲಾಟ್ಸ್ ಬುಕ್ ಆಗಿದೆ. ನೀವು ಆದಷ್ಟು ಬೇಗ ಬುಕ್ ಮಾಡ್ಕೋಬಹುದು. ಸೊ ನೀವು ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ರೆ ಫಸ್ಟ್ ರಿಜಿಸ್ಟ್ರೇಷನ್ಗೆ ನಿಮಗೆ ಸ್ಪೆಷಲ್ ಆಫರ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿರೋ ಫ್ಲಾಟ್. ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಫಸ್ಟ್ ಇದರ ಎಕ್ಸಾಕ್ಟ್ ಲೊಕೇಶನ್ ತಿಳ್ಕೋಬೇಕು. ಇದು ಲೊಕೇಟ್ ಆಗಿರೋದು ನಿಮಗೆ ಹೊಸಕೆರಳ್ಳಿ ಬಿಹೈಂಡ್ PS ಕಾಲೇಜ್. ಸೊ ಲೊಕೇಶನ್ ಹೇಳ್ತಿದ್ದಂಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ರೈಮ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ ಅಂತ. ಸೊ ಇಲ್ಲಿನ ಕನೆಕ್ಟಿವಿಟಿ ಅಂತ ಬಂದ್ರೆ ನಿಮಗೆ ರಿಂಗ್ ರೋಡ್ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ ಅಂಡ್ ಬಸ್ ಸ್ಟಾಪ್ ನಿಮಗೆ ತುಂಬಾ ನಿಯರ್ ಬೈ ಇರುತ್ತೆ. ಅಂಡ್ ಮೆಟ್ರೋ ಸ್ಟೇಷನ್ ಅಂತ ಬಂದ್ರೆ ನಿಮಗೆ ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ ನಿಮಗೆ ತುಂಬಾ ನಿಯರ್ ಆಗಿರುತ್ತೆ.
ಸೊ ನೋಡಿದ್ರಲ್ಲ, ಇಷ್ಟು ಚೆನ್ನಾಗಿರೋ ಫ್ಲಾಟ್ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತೀವಿ, ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರಹದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.